ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಇವಾಗ ಎಲಿಮಿನೇಟ್ ಲೆಫ್ಟ್ ರಿಕರ್ಷನ್ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಫಸ್ಟ್ ಇದಕ್ಕೆ ಲೆಫ್ಟ್ ರಿಕರ್ಷನ್ ಅಂದರೆ ಲೆಫ್ಟ್ ರಿಕರ್ಷನ್ ಫಾರ್ಮಲ್ಲಿ ಇದೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂದರೆ ನೋಡಿ, ಒಂದು ವೇರಿಯೇಬಲು, ಇನ್ನೊಂದು ವೇರಿಯೇಬಲ್ ಮತ್ತು ಆಲ್ಫಾ ಆರ್ ಬೀಟಾ ಈ ಫಾರ್ಮಲ್ಲಿ ಇದ್ದರೆ ಲೆಫ್ಟ್ ರಿಕರ್ಷನ್ ಅಂತ ಕರಿತೀವಿ. ಈ ಫಾರ್ಮ್ ಅಂದರೆ ನೋಡಿ, ಈ ವೇರಿಯೇಬಲ್ ಪ್ರೊಡಕ್ಷನ್ ಇರುತ್ತಲ್ಲ, ಇದು ಈಕ್ವಲ್ಸ್ ಟು ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಇರಬೇಕು. ಈ ಆಲ್ಫಾ ಮತ್ತು ಬೀಟಾ ಅಂದರೆ ಏನಂದರೆ, ಆಲ್ಫಾ ಆರ್ ಬೀಟಾ ಇದೆಯಲ್ವಾ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಎನಿ ವೇರಿಯೇಬಲ್ ಆರ್ ಟರ್ಮಿನಲ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ನಲ್. ಓಕೆನಾ. ನಲ್ ಅಂದರೆ ವೇರಿಯೇಬಲ್ ಇಲ್ದೇ ಇರ್ಬೋದು, ಟರ್ಮಿನಲ್ ಇಲ್ದೇ ಇರ್ಬೋದು, ಇವೆರಡದ್ದು ಕಾಂಬಿನೇಷನ್ ಇರ್ಬೋದು, ಬರೀ ವೇರಿಯೇಬಲ್ಸೇ ಇರ್ಬೋದು, ಬರೀ ಟರ್ಮಿನಲ್ಸೇ ಇರ್ಬೋದು. ಈ ಫಾರ್ಮಲ್ಲಿ ಇದ್ದರೆ ನಾವು ಅದನ್ನು ಲೆಫ್ಟ್ ರಿಕರ್ಷನ್ ಅಂತ ಕರಿತೀವಿ. ಇವಾಗ ಇದನ್ನು ಹೆಂಗೆ ರಿಮೂವ್ ಮಾಡೋದು ಅಂದರೆ, ಅದಕ್ಕೆ ಎರಡು ಪ್ರೊಡಕ್ಷನ್ ಇದೆ. ಈ ಫಾರ್ಮಲ್ಲಿದೆ, ಈ ಫಾರ್ಮಲ್ಲಿ ಇದೆ ಅಂದ್ಕೊಳ್ಳಿ. ಆವಾಗ ನಾವು ಎರಡು ಪ್ರೊಡಕ್ಷನ್ನ ಯೂಸ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡ್ತೀವಿ. ಯಾವ ಪ್ರೊಡಕ್ಷನ್ ಅಂದರೆ, ಎ ಗಿವ್ಸ್ ಬೀಟಾ ಎ ಡ್ಯಾಶ್. ಓಕೆನಾ. ಅಂದರೆ ಎ ಇಲ್ಲೇನಿದೆ ಅದನ್ನೇ ಬರ್ಕೋತೀವಿ. ಬೀಟಾ ಅಂದರೆ ಇದು ಆದಮೇಲೆ ಯಾವುದ್ಯಾವುದು ವ್ಯಾಲ್ಯೂಸ್ ಇರುತ್ತೆ, ಟರ್ಮಿನಲ್ಸ್ ಇರುತ್ತೋ, ಕಾಂಬಿನೇಷನ್ ಆಫ್ ಟರ್ಮಿನಲ್ಸ್ ಆ್ಯಂಡ್ ವೇರಿಯೇಬಲ್ಸ್ ಇರುತ್ತೋ, ಇಲ್ಲಾಂದರೆ ನಲ್ಲಿದ್ದರೆ ಏನೂ ಬರೆಯೋಂಗಿಲ್ಲ. ಎ ಡ್ಯಾಶ್ ಅಂದರೆ ಇದಕ್ಕೇನೆ ಪವರ್ ಹಾಕೋದು ಡ್ಯಾಶ್ ಅಂತ. ಓಕೆನಾ. ಕಂಪ್ಲೀಟ್ ಆಯಿತಾ. ಇದಾದಮೇಲೆ ಇನ್ನೊಂದು ಪ್ರೊಡಕ್ಷನ್, ಎ ಡ್ಯಾಶ್ ಗಿವ್ಸ್, ಇಲ್ಲೇನಿದೆ ಆಲ್ಫಾ ಅಲ್ವಾ, ಸೊ ಆಲ್ಫಾ ಎ ಡ್ಯಾಶ್ ಆರ್ ಎಪ್ಸೊಲಾನ್ ಈ ಪ್ರೊಡಕ್ಷನ್ನ ಬರಿಬೇಕು. ಓಕೆನಾ. ಈ ವ್ಯಾಲ್ಯೂಸ್ ಹಿಂಗಿದ್ರೆ ಅದನ್ನು ಈ ವ್ಯಾಲ್ಯೂಗೆ ತೊಗೊಂಬರೋದೆ ಎಲಿಮಿನೇಷನ್ ಆಫ್ ಲೆಫ್ಟ್ ರಿಕರ್ಷನ್ ಅಂತ. ಓಕೆನಾ. ಇಲ್ಲಿ ಕಂಪ್ಲೀಟಾಗೆ ಬರ್ಕೋತೀನಿ ನೋಡಿ ನೀಟಾಗೆ. ಇದು ಲೆಫ್ಟ್ ರಿಕರ್ಸಿವ್ ಫಾರ್ಮ್. ಈ ಲೆಫ್ಟ್ ರಿಕರ್ಸಿವ್ ಫಾರ್ಮಲ್ಲಿ ಇದ್ದಾಗ ಈ ಲೆಫ್ಟ್ ರಿಕರ್ಸಿವ್ನ ಎಲಿಮಿನೇಟ್ ಮಾಡಬೇಕು ಬೈ ಯೂಸಿಂಗ್ ದೀಸ್ ಟೂ ಪ್ರೊಡಕ್ಷನ್. ಯಾವುದು ಆ ಟೂ ಪ್ರೊಡಕ್ಷನ್ ಅಂದರೆ ನೋಡಿ, ಎ ಗಿವ್ಸ್ ಬೀಟಾ ಎ ಡ್ಯಾಶ್ ಆ್ಯಂಡ್ ಎ ಡ್ಯಾಶ್ ಗಿವ್ಸ್ ಆಲ್ಫಾ ಎ ಡ್ಯಾಶ್ ಆರ್ ಎಪ್ಸಿಲಾನ್. ಓಕೆನಾ. ಈ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಇವಾಗ ಎಲಿಮಿನೇಟ್ ದ ಲೆಫ್ಟ್ ರಿಕರ್ಷನ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಏನು ಮಾಡಬೇಕು, ನಾವು ಕಂಡುಹಿಡಿಬೇಕು ಇಲ್ಲಿ ಲೆಫ್ಟ್ ರಿಕರ್ಷನ್ ವ್ಯಾಲ್ಯೂಸ್ ಯಾವುದಿದೆ ಅಂತ. ಸೊ ಫಸ್ಟು ಪ್ರೊಡಕ್ಷನ್ನ ಕನ್ಸಿಡರ್ ಮಾಡೋಣ. ಎಸ್ ಎ ಆರ್ ಎಸ್ ಬಿ ಆರ್ ಎ ಆರ್ ಬಿ. ಓಕೆನಾ. ಎ ಆಲ್ಫಾ ಆರ್ ಬೀಟಾ ಫಾರ್ಮಲ್ಲಿ ಇರಬೇಕು ಅಲ್ವಾ. ನೋಡೋಣ ಇಲ್ಲಿ ಎ ಆಲ್ಫಾ ಬೀಟಾ ಫಾರ್ಮಲ್ಲಿ ಇದೆಯಾ ಅಂತ. ನೋಡಿ, ಎಸ್ ಎಸ್ ಈಕ್ವಲ್ ಆಗ್ತಿದೆಯಾ. ಎಸ್ ಇದು ಲೆಫ್ಟ್ ರಿಕರ್ಸಿವ್ ಫಾರ್ಮಲ್ಲಿ ಇದೆ. ಲೆಫ್ಟ್ ರಿಕರ್ಸಿವ್ ಫಾರ್ಮಲ್ಲಿ ಏನಿದೆ, ಎಸ್ ಗಿವ್ಸ್ ಎಸ್ ಎ ಇದೆ. ಓಕೆನಾ. ನೆಕ್ಸ್ಟು ಎಸ್ ಗಿವ್ಸ್ ಎಸ್ ಬಿ ಅಂತ ಇದೆ. ಇದು ನೋಡಿ ಎರಡು ಈಕ್ವಲ್ ಆಗ್ತಿದೆ. ಸೊ ಇದು ಕೂಡ ಲೆಫ್ಟ್ ರಿಕರ್ಸಿವ್ ಫಾರ್ಮಲ್ಲಿದೆ. ಓಕೆನಾ. ನೆಕ್ಸ್ಟು ಎ ಗಿವ್ಸ್ ಎ ಅಂತ ಇದೆ. ಸೊ ಇದು ಎ ಆಲ್ಫಾ ಫಾರ್ಮಲ್ಲಿ ಇದೆಯಾ. ನೋಡಿ ಎ ಆಲ್ಫಾ ಫಾರ್ಮಲ್ಲಿ ಇಲ್ಲ ಅಂದರೆ ಎಸ್ಸು ಇಲ್ಲಿ ಈಕ್ವಲ್ ಆಗಿಲ್ಲ. ಸೊ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಬೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟು ಇಲ್ಲಿ ಬಿ ಇದೆ ನೋಡಿ, ಇವೆರಡು ಈಕ್ವಲ್ ಆಗಿದೆಯಾ, ನೋ ಈಕ್ವಲ್ ಆಗಿಲ್ಲ. ಸೊ ಇದನ್ನು ನಾವು ಬೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಇವೆರಡು ಮಾತ್ರ ಲೆಫ್ಟ್ ರಿಕರ್ಷನ್ ಫಾರ್ಮಲ್ಲಿದೆ. ಇವಾಗ ನಾವು ಏನು ಮಾಡಬೇಕು, ಲೆಫ್ಟ್ ರಿಕರ್ಷನ್ ಫಾರ್ಮ್ನ ರಿಮೂವ್ ಮಾಡಬೇಕು ಬೈ ಯೂಸಿಂಗ್ ದೀಸ್ ಟೂ ಪ್ರೊಡಕ್ಷನ್. ಹೆಂಗೆ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಇವಾಗ ಏನು ಮಾಡಬೇಕು, ಎ ಅಂದರೆ ಎಸ್ನ ಫಸ್ಟು ಇದಕ್ಕೆ ಕಂಪ್ಲೀಟ್ ಮಾಡೋಣ. ಫಸ್ಟ್ ಇರುವಂಥ ಎ ಆಲ್ಫಾ ಫಾರ್ಮಿಗೆ. ಓಕೆನಾ. ಇವಾಗ ಇದು ಎ ವೇರಿಯಬಲ್ ಅಂದ್ಕೊಳ್ಳಿ, ಎ ಆಲ್ಫಾ. ಓಕೆನಾ. ಗೊತ್ತಾಯ್ತು ಅಲ್ವಾ. ಈ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಎ ಅಂದರೆ ಏನು, ಎಸ್ ಗಿವ್ಸ್ ಬೀಟಾ ವ್ಯಾಲ್ಯೂ. ಫಸ್ಟು ಬೀಟಾ ಒಂದೊಂದೇ ಬೀಟಾನ ಬರ್ಕೊಳ್ಳೋಣ. ಫಸ್ಟು ಬೀಟಾ ಯಾವುದಿದೆ, ಎ ಅಂತ ಇದೆ. ಸೊ ಎ ನೆಕ್ಸ್ಟ್ ಬೀಟಾ ಆದಮೇಲೆ ಏನು ಬರ್ಕೋಬೇಕು, ಎ ಡ್ಯಾಶ್ ಅಂತ ಬರ್ಕೋಬೇಕು. ಸೊ ಎಸ್ ಡ್ಯಾಶ್. ಓಕೆನಾ. ನೆಕ್ಸ್ಟ್ ಆರ್ ಅಂತ ಬರ್ಕೊಂಡು ಇವಾಗ ಇನ್ನೊಂದು ಬರ್ಕೋಬೇಕು, ಯಾಕಂದರೆ ಇನ್ನೊಂದು ಬೀಟಾ ವ್ಯಾಲ್ಯೂ ಇದೆ ಅಲ್ವಾ ನಮಗೆ. ಸೊ ಇನ್ನೊಂದು ಬೀಟಾ ವ್ಯಾಲ್ಯೂನು ಬರ್ಕೋಬೇಕು. ಸೊ ಬೀಟಾ ವ್ಯಾಲ್ಯೂ ಯಾವುದಿದೆ, ಬಿ ಎಸ್ ಡ್ಯಾಶ್. ಓಕೆನಾ. ಇದ್ರದ್ದು ಕಂಪ್ಲೀಟ್ ಆಯಿತಾ ಬರ್ಕೊಳ್ಳೋದು. ಹೆಂಗೆ ಬರ್ಕೊಂಡ್ವಿ ಅಂತ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನಾವು ಇದನ್ನು ಈ ಫಾರ್ಮಿಗೆ ಬರಿಬೇಕು. ಎಸ್ ಡ್ಯಾಶ್ ಈಸ್ ಏನಿದೆ, ಆಲ್ಫಾ ವ್ಯಾಲ್ಯೂ ಏನಿದೆ ಇದರಲ್ಲಿ, ಎ ಈಸ್ ದ ಆಲ್ಫಾ ವ್ಯಾಲ್ಯೂ. ಓಕೆನಾ. ಅನದರ್ ಒನ್ ಆಲ್ಫಾ ವ್ಯಾಲ್ಯೂ ಏನಿದೆ, ಇಲ್ಲಿದೆ ನೋಡಿ ಆಲ್ಫಾ ವ್ಯಾಲ್ಯೂ,
ಇದು ಏನೇ, ಎಸ್ ಸೇಮ್ ಬರುತ್ತೆ. ಸೊ ಇದನ್ನು ಆಲ್ರೆಡಿ ಬರ್ಕೊಂಡಿದ್ದೀವಿ. ಆಲ್ಫಾ ವ್ಯಾಲ್ಯೂ ಏನಿದೆ, ಬಿ ಇಸ್ ದ ಆಲ್ಫಾ ವ್ಯಾಲ್ಯೂ. ಸೊ ಆರಲ್ಲಿ ಬಿ ಬರುತ್ತೆ. ಆಲ್ಫಾ ಪಕ್ಕ ಏನು ಬರೀಬೇಕು, ಎ ಡ್ಯಾಶ್ ಅಂತ ಬರೀಬೇಕು. ಸೊ ಎಸ್ ಡ್ಯಾಶ್. ಬಿ ಪಕ್ಕ ಏನು ಬರೀಬೇಕು, ಎಸ್ ಡ್ಯಾಶ್ ಆರ್ ಎಪ್ಸಲಾನ್. ಓಕೆನಾ. ಈ ಫಾರ್ಮಿಗೆ ತಂದಿದ್ದು ಹೆಂಗೆ ಅಂತ ಗೊತ್ತಾಯ್ತು ಅಲ್ವಾ. ಎಸ್ನ ಇಲ್ಲಿ ಎಸ್ ಅಲ್ಲಿ ಟೋಟಲ್ 2 ಲೆಫ್ಟ್ ರಿಕರ್ಸಿವ್ಗೆ ಅಪ್ಲೈ ಆಗುವಂಥ ಪ್ರೊಡಕ್ಷನ್ ಇದೆ. ಅದು ಎಸ್ ಎ ಮತ್ತು ಎಸ್ ಬಿ. ಎಸ್ ಎನ ಎ ಆಲ್ಫಾ ಅಂತ ಕನ್ಸಿಡರ್ ಮಾಡಿ, ಎಸ್ ಬಿನೂ ಎ ಆಲ್ಫಾ ಅಂತ ಕನ್ಸಿಡರ್ ಮಾಡಿದ್ದೀವಿ. ಎನ ಬೀಟಾ, ಬಿ ಬೀಟಾನ, ಇದನ್ನು ಈ ಫಾರ್ಮಲ್ಲಿ ಇರೋದನ್ನ ಈ ಫಾರ್ಮಿಗೆ ತಂದಿದ್ದೀವಿ. ಓಕೆನಾ. ಇದು ಎಸ್ ಪ್ರೊಡಕ್ಷನ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಎ ಪ್ರೊಡಕ್ಷನ್ ಮಾಡೋಣ. ಎ ಪ್ರೊಡಕ್ಷನಲ್ಲೂ ಕೂಡ ಎ ಬಿ ನೋಡಿ, ಜಾಸ್ತಿ ಪ್ರೊಡಕ್ಷನ್ಸ್ ಇದ್ರೇ ಈ ಥರ ಕನ್ಫ್ಯೂಷನ್ಸ್ ಆಗೋದು. ಏನಾದರೂ ಒಂದೇ ಪ್ರೊಡಕ್ಷನ್ ಇದ್ದರೆ ಆರಾಮಾಗೆ ಮಾಡಿಬಿಡ್ಬೋದು. ಬಿ ಬಿ ಆರ್ ಎ ಆರ್ ಬಿ. ಇವಾಗ ನೋಡೋಣ ಇದರಲ್ಲಿ ಯಾವುದಾದ್ರು ಲೆಫ್ಟ್ ರಿಕರ್ಷನ್ ಫಾರ್ಮಲ್ಲಿದೆ ಅಂತ. ನೋಡಿ, ಎ ಲೆಫ್ಟ್ ರಿಕರ್ಷನ್ ಫಾರ್ಮಲ್ಲಿ ಇದೆಯಾ, ಎ ಬಿ ಅನ್ನೋದು ಲೆಫ್ಟ್ ರಿಕರ್ಸಿ ಫಾರ್ಮಲ್ಲಿದೆ. ಅಂದರೆ ಎ ಆಲ್ಫಾ ಫಾರ್ಮಲ್ಲಿದೆ. ಓಕೆನಾ, ಗೊತ್ತಾಯಿತು ಅಲ್ವಾ. ನೆಕ್ಸ್ಟು ಎ ಈಕ್ವಲ್ ಇದೆಯಾ, ನೋ ಈಕ್ವಲ್ ಇಲ್ಲ. ಸೊ ಇದನ್ನು ಏನಂತ ಕನ್ಸಿಡರ್ ಮಾಡಬೇಕು ನಾವು, ಬೀಟಾ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಏನಿದೆ, ಎ ಇದೆ, ಇದನ್ನು ಕೂಡ ಬೀಟಾ. ಓಕೆನಾ. ಹೆಂಗೆ ಕನ್ಸಿಡರ್ ಮಾಡಿದ್ವಿ ಅಂತ ಗೊತ್ತಾಯ್ತು ಅಲ್ವಾ. ಇವಾಗ ಇದೇನು ಎ ಆಲ್ಫಾ ಬೀಟಾ ಬೀಟಾ ಬೀಟಾ. ಇವಾಗ ಏನು ಮಾಡಬೇಕು, ನಾವು ಈ 2 ಪ್ರೊಡಕ್ಷನಿಗೆ ಕನ್ವರ್ಟ್ ಮಾಡಬೇಕು. ಫಸ್ಟ್ ಪ್ರೊಡಕ್ಷನ್ ಏನು, ಎ ಗಿವ್ಸ್ ಬೀಟಾ ಎ ಡ್ಯಾಶ್ ಮಾಡಬೇಕು. ಸೊ ಎ ವ್ಯಾಲ್ಯೂ ಏನಿದೆ ಇಲ್ಲಿ, ಎ ಗಿವ್ಸ್ ಬೀಟಾ ವ್ಯಾಲ್ಯೂಸ್ ಏನೇನಿದೆ, ಎ ಬಿ ಬಿ ಆರ್ ಎ ಆರ್ ಬಿ. ಓಕೆನಾ. ಆಮೇಲೆ ಎ ಡ್ಯಾಶ್ ಅಂತ ಬರೀಬೇಕು. ಸೊ ಎ ಡ್ಯಾಶ್ ಇದರಲ್ಲೂ ಏನೇ ಇರೋದ್ರಿಂದ ಎ ಡ್ಯಾಶೇ ಬರುತ್ತೆ. ಸೊ ಎ ಡ್ಯಾಶ್ ಕಂಪ್ಲೀಟ್ ಆಯಿತಾ. ಫಸ್ಟ್ ಪ್ರೊಡಕ್ಷನ್ನ ಬರೆಯೋದು. ನೆಕ್ಸ್ಟ್ ಇವಾಗ ಎ ಡ್ಯಾಶ್ ಗಿವ್ಸ್ ಆಲ್ಫಾ ಎ ಡ್ಯಾಶ್ ಆರ್ ಎಪ್ಸಲಾನ್ ಫಾರ್ಮಿಗೆ ಬರೀಬೇಕು. ಎ ಡ್ಯಾಶ್ ಅಂದರೆ ಏನು, ಇಲ್ಲಿ ಎ ಡ್ಯಾಶೇ ಇದೆ. ಸೊ ಆಲ್ಫಾ ವ್ಯಾಲ್ಯೂ ಏನಿದೆ, ಬಿ ಇದೆ, ಎ ಡ್ಯಾಶ್ ಆರ್ ಎಪ್ಸಲಾನ್. ಗೊತ್ತಾಯ್ತಾ ಪ್ರೊಡಕ್ಷನ್ ಹೆಂಗೆ ಬರ್ಕೊಂಡ್ವಿ ಅಂತ. ಈಸಿ ಅನ್ನಿಸ್ತಿದೆ ಅಲ್ವಾ. ಸ್ಟಾರ್ಟಿಂಗಲ್ಲಿ ಬರೀಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು, ಬಟ್ ಹಂಗೆ ಬರ್ತಾ ನಿಮಗೆ ಅರ್ಥ ಆಗುತ್ತೆ ಏನೇನು ಕಂಡೀಷನ್ಸ್ನ ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಓಕೆನಾ. ಇವಾಗ ಎ ಪ್ರೊಡಕ್ಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಬಿ ಪ್ರೊಡಕ್ಷನಿಗೆ ಬರೆಯೋಣ. ಬಿ ಪ್ರೊಡಕ್ಷನ್ ಏನಿದೆ, ಬಿ ಗಿವ್ಸ್ ಬಿ ಎ ಬಿ ಬಿ ಅಂತ ಇದೆ. ನೋಡಿ, ಇದರಲ್ಲಿ 2 ಪ್ರೊಡಕ್ಷನ್ ಇದೆ. ಇದು ಇನ್ನೂ ಈಸಿ, ಆರಾಮಾಗಿ ಬರಿಬೋದು. ಬಿ ಗಿವ್ಸ್ ಬಿ ಎ ಬಿ ಬಿ. ಫಸ್ಟು ಚೆಕ್ ಮಾಡಬೇಕು ಲೆಫ್ಟ್ ರಿಕರ್ಸಿ ಫಾರ್ಮಲ್ಲಿ ಇದೆಯಾ ಅಂತ. ಇಫ್ ಲೆಫ್ಟ್ ರಿಕರ್ಸಿ ಫಾರ್ಮಲ್ಲಿ ಇದ್ದರೆ ಅಷ್ಟೇ ಅದನ್ನು ಕನ್ವರ್ಟ್ ಮಾಡಬೇಕು, ಇಲ್ಲಾಂದರೆ ಹಂಗೆ ಪ್ರೊಡಕ್ಷನ್ನ ಬಿಡಬೇಕಾಗತ್ತೆ. ಓಕೆನಾ. ನೋಡಿ, ಇದರಲ್ಲೂ ಕೂಡ ಬಿ ಈಕ್ವಲ್ಸ್ ಟು ಬಿ ಆಗಿದೆ. ಓಕೆನಾ. ಸೊ ಲೆಫ್ಟ್ ರಿಕರ್ಸಿ ಫಾರ್ಮಲ್ಲಿ ಇದೆಯಾ ಯಾವುದು, ಬಿ ಗಿವ್ಸ್ ಬಿ ಎ. ನೆಕ್ಸ್ಟು ಬಿ ಗಿವ್ಸ್ ಬಿ ಬಿ ಅಂತ ಇದೆ. ಈಕ್ವಲ್ ಆಗಿದೆಯಾ, ನೋ ಈಕ್ವಲ್ ಆಗಿಲ್ಲ. ಸೊ ನೋ ಲೆಫ್ಟ್ ರಿಕರ್ಸಿವು. ಇದನ್ನು ಬೀಟಾ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆನಾ. ಬೀಟಾ ಅಂದರೆ ಏನು, ಕಾಂಬಿನೇಷನ್ ಆಫ್ ಟರ್ಮಿನಲ್ಸು ಇಲ್ಲ ನಾನ್ ಟರ್ಮಿನಲ್ಸು ಕಾಂಬಿನೇಷನಲ್ಲಿ ಬರುತ್ತೆ. ಆರ್ ನಲ್ ವ್ಯಾಲ್ಯೂನು ಕೂಡ ಆಕ್ಸೆಪ್ಟ್ ಮಾಡುತ್ತೆ. ಓಕೆನಾ. ಇವಾಗ ಇದು ಯಾವ ಫಾರ್ಮಲ್ಲಿದೆ, ಎ ಗಿವ್ಸ್ ಎ ಆಲ್ಫಾ ಫಾರ್ಮಲ್ಲಿದೆ. ಆಲ್ಫಾ ಅಂದ್ರೂ ಸೇಮೇ ಬರುತ್ತೆ. ಅಂದರೆ ವೇರಿಯೇಬಲ್ಸ್ ಇರುತ್ತೆ, ಇಲ್ಲಾಂದರೆ ಟರ್ಮಿನಲ್ಸ್ ಇರುತ್ತೆ, ಅಂದರೆ ನಲ್ ಇರುತ್ತೆ. ಓಕೆನಾ. ಕಂಪ್ಲೀಟ್ ಆಯಿತಾ. ಇವಾಗ ಇವೆರಡೂ ಈ ಪ್ರೊಡಕ್ಷನ್ನಿಗೆ ತರಬೇಕು. ಸೊ ಫಸ್ಟ್ ಎ ಅಂದ್ರೇನು, ಬಿ ಗಿವ್ಸ್ ಬೀಟಾ ಎ ಡ್ಯಾಶ್ ಫಾರ್ಮಿಗೆ ತೊಗೊಂಡು ಹೋಗಬೇಕು. ಇದರಲ್ಲಿ ಬೀಟಾ ವ್ಯಾಲ್ಯೂ ಏನು, ಬಿ ಬಿ, ಎ ಡ್ಯಾಶ್ ಅಂದರೆ ಬಿ ಡ್ಯಾಶ್. ಓಕೆನಾ. ಗೊತ್ತಾಯ್ತಾ ಹೆಂಗೆ ಬರ್ಕೊಂಡೆ ಅಂತ. ಇವಾಗ ನೆಕ್ಸ್ಟು ಎ ಡ್ಯಾಶ್ ಅಂದರೆ ಬಿ ಡ್ಯಾಶ್ ಗಿವ್ಸ್ ಆಲ್ಫಾ ವ್ಯಾಲ್ಯೂ ಏನು, ಎ ಡ್ಯಾಶ್ ಅಂದರೆ ಬಿ ಡ್ಯಾಶ್ ಆರ್ ಎಪ್ಸಲಾನ್. ಬಿ ಪ್ರೊಡಕ್ಷನ್ದು ಕಂಪ್ಲೀಟ್ ಆಯಿತಾ. ಇವಾಗ ಎಲ್ಲದರಲ್ಲೂ ನಾವು ಏನು ಮಾಡಿದ್ದೀವಿ, ಲೆಫ್ಟ್ ರಿಕರ್ಷನ್ ಯಾವುದೇದಿದೆ ಅದನ್ನು ರಿಮೂವ್ ಮಾಡಿಬಿಟ್ಟು ಪ್ರೊಡಕ್ಷನ್ಸ್ನ ಬರೆದಿದ್ದೀವಿ. ಹೆಂಗೆ ಪ್ರೊಡಕ್ಷನ್ಸ್ನ ಬರೆದ್ವಿ ಅಂತ ಕಂಪ್ಲೀಟಾಗಿ ಗೊತ್ತಾಯಿತು ಅಲ್ವಾ. ಈಗ ಫೈನಲಲ್ಲಿ ಆಫ್ಟರ್ ಎಲಿಮಿನೇಟಿಂಗ್ ಲೆಫ್ಟ್ ರಿಕರ್ಷನ್ ಏನು ಪ್ರೊಡಕ್ಷನ್ಸ್ ಬರುತ್ತೆ ಅಂತ ಕಂಪ್ಲೀಟಾಗಿ ಮೆನ್ಷನ್ ಮಾಡಬೇಕು. ಯಾವ್ಯಾವ ಪ್ರೊಡಕ್ಷನ್ಸ್ನು ಬರುತ್ತೆ ನೋಡಿ. ಎಲ್ಲೆಲ್ಲೆಲ್ಲಿ ಇದು ಇವೆರಡು ಲೈನ್ನ ಫಸ್ಟ್ ಬರಿಬೇಕು, ಎಸ್ ಪ್ರೊಡಕ್ಷನ್ದು. ಅದಾದಮೇಲೆ ಎ ಪ್ರೊಡಕ್ಷನ್ದು ಬರಿಬೇಕು, ಆಮೇಲೆ ಬಿ ಪ್ರೊಡಕ್ಷನ್ದು ಬರಿಬೇಕು. ಓಕೆನಾ. ಗೊತ್ತಾಯಿತು ಅಲ್ವಾ. ಲೆಫ್ಟ್ ರಿಕರ್ಷನ್ ಪ್ರಾಬ್ಲಮ್ನ ಹೆಂಗೆ ಮಾಡಬೇಕು ಅಂತ. ಏನೂ ಇಲ್ಲ, ನೀವು ಚೆಕ್ ಮಾಡಬೇಕು ಫಸ್ಟು ಎ ಗಿವ್ಸ್ ಎ ಆಲ್ಫಾ ಆರ್ ಬೀಟಾ ಫಾರ್ಮಲ್ಲಿ ಇದೆಯಾ ಪ್ರಾಬ್ಲಮ್ ಅವ್ರು ಕೊಟ್ಟಿರೋ ಪ್ರೊಡಕ್ಷನ್ ಅಂತ. ಇಫ್ ಹೌದು ಇದ್ದರೆ ಅವಾಗ ಏನು ಮಾಡಬೇಕು, ನೆಕ್ಸ್ಟು ಇವೆರಡು ಪ್ರೊಡಕ್ಷನ್ನ ಯೂಸ್ ಮಾಡಿಕೊಂಡು ಆ ಲೆಫ್ಟ್ ರಿಕರ್ಷನ್ನ ರಿಮೂವ್ ಮಾಡಬೇಕಾಗತ್ತೆ. ಓಕೆನಾ.
ಪ್ರಾಬ್ಲಮಲ್ಲಿ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಈ ಪ್ರಾಬ್ಲಮ್ ನಿಮಗೆ ಕಷ್ಟ ಆಗ್ತಿದೆ, ಇನ್ನು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಯಾವುದಾದ್ರೂ ಇಂಪಾರ್ಟೆಂಟ್ ಕ್ವೆಶನ್ನು ಮಾಡೆಲ್ ಪೇಪರಲ್ಲಿ ಬಂದಿರೋ ಅಂಥ ಕ್ವೆಶನ್ನು ಸಾಲ್ವ್ ಮಾಡಬೇಕು ಅಂತ ಇದ್ದರೆ ಆ ಕ್ವೆಶನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಆದಷ್ಟು ಯಾವ್ದು ತುಂಬ ಇಂಪಾರ್ಟೆಂಟ್ ಇದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.